ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ಮಖ ನಕ್ಷತ್ರದ ಬಗ್ಗೆ ಮಾತಾಡೋಣ. ಯಾರ್ಯಾರು ಮಖ ನಕ್ಷತ್ರದವರಿದ್ದೀರೋ ನೀವೆಲ್ಲರೂ ಕೂಡ ತಿರುಣಾಮಲೈ ದೇವಸ್ಥಾನಕ್ಕೆ ಹುಣ್ಣಿಮೆಯ 3 ಹುಣ್ಣಿಮೆಯ ಕಾಲ ತಿರುಣಾಮಲೈ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಲಕ್ ಚೇಂಜ್ ಆಗುತ್ತೆ. ಹಾಗೆ ಯಾರ್ಯಾರು ಮಖ ನಕ್ಷತ್ರದವರು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರವನ್ನ ಮಾಡಿ ಸೂರ್ಯ ದೇವರ ದರ್ಶನವನ್ನು ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಸಾಧ್ಯವಾದರೆ ಸೂರ್ಯ ದೇವಸ್ಥಾನಕ್ಕೆ ತಿಂಗಳಲ್ಲಿ ಒಮ್ಮೆಯಾದ್ರೂ ಹೋಗಿ ಬರೋದನ್ನ ರೂಢಿ ಮಾಡ್ಕೊಳ್ಳಿ. ಇದರಿಂದ ಕೂಡ ಲಕ್ಕ ಚೇಂಜ್ ಆಗುತ್ತೆ. ಹಾಗೆ ಮಖ ನಕ್ಷತ್ರದವರು ಸಾಧ್ಯವಾದರೆ ನಿಮ್ಗೆ ದೇವಸ್ಥಾನಕ್ಕೆ ಪಲ್ಲಕ್ಕಿಯನ್ನ ದಾನವಾಗಿ ಕೊಡಿ. ಹಾಗೆ ಪಲ್ಲಕ್ಕಿಯ ಚಿತ್ರವನ್ನ ಮನೆಯಲ್ಲಿ ಇಟ್ಕೊಂಡು ನೀವು ಪ್ರತಿದಿನ ಅದರ ದರ್ಶನವನ್ನ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಶೀತದ ಕಾಲದಲ್ಲಿ ಮಖ ನಕ್ಷತ್ರದವರು ತಲೆಯ ಮೇಲೆ ಟೋಪಿಯನ್ನ ಹಾಕೊಂಡು ಓಡಾಡಿ, ಇದರಿಂದ ಕೂಡ ತುಂಬಾ ಒಳ್ಳೇದಾಗುತ್ತೆ. ಧನ್ಯವಾದಗಳು.